ಅಭಿವೃದ್ಧಿ ವಿಚಾರದಲ್ಲಿ ಬೆರಳು ಬಟ್ ಮಾಡಿ ತೋರಿಸ್ತಕ್ಕಂಥ ವಿಚಾರಗಳೇ ಇಲ್ಲ. ನಮಗೆ ನೆನಪು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಹೆಗ್ಗಡದೇವರ ಕೋಟೆ 2 ಕಣ್ಣುಗಳು. ಒಂದು ನಮ್ಮ ಧ್ರುವನಾರಾಯಣ ಸಾಹೇಬರು, ಎರಡನೇದು ನಮ್ಮ ಚಿಕ್ಕಪ್ಪ ಸಾಹೇಬರು. ಈ ತಾಲೂಕಿನ ಹಿಂದೂ ಹಣಪಟ್ಟಿಯನ್ನು ತೆಗಲಿಕ್ಕೆ ಪ್ರಾಮಾಣಿಕವಾಗಿ ಎದೆಗೊಟ್ಟು ನಿಂತಹ ಇಬ್ಬರು ನಾಯಕರು ಈ ತಾಲೂಕಿನಲ್ಲಿ. ಅಂಥ ನಾಯಕರ ಹೆಸರಿನಲ್ಲಿ ಮೊನ್ನೆ ಕೂಡ ನಮ್ಮ ಚಿಕ್ಕಮ್ಮ ಸಾಹೇಬರ ಕ್ಯಾಲೆಂಡರ್ ಬಿಡುಗಡೆ ಆಯಿತು. ಶಾಸಕರ ಕಚೇರಿ ಹೆಗ್ಗಡದೇವರ ಕೋಟೆಯಲ್ಲಿ ಅಲ್ಲೂ ಕೂಡ ಸರಳವಾಗಿ ಮಾಡೋದಾಯಿತು, ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು. ನಮಗೆ ಜನವರಿ 1-2ರಲ್ಲಿ ಮಾಡ್ಬೇಕಂತಕ್ಕಂಥ ಮನಸ್ಥಿತಿ ಇತ್ತು. ಸದನ ಬೆಳಗಾಂ ಅಧಿವೇಶನ ಇದ್ದರಿಂದ ನಮ್ಮೆಲ್ಲ ಹಿರಿಯರು ಶಾಸಕರು ಎಲ್ಲ ಬೆಳಗಾಂ ಅಧಿವೇಶನದಿಂದ ನಾವು ಅವ್ರ ಕೈಲೇ ಪ್ರತಿ ವರ್ಷವೂ ಕೂಡ ಅವ್ರ ಕೈಲೇ ಮಾಡಿಸ್ತಾ ಇರೋದ್ರಿಂದ ಅವ್ರ ಕೈಲೇ ಮಾಡಿಸ್ಬೇಕಂತಕ್ಕಂಥ ಅಭಿಪ್ರಾಯವನ್ನು ಇಟ್ಟು ಇವತ್ತಿನ ಡೇಟನ್ನು ಫಿಕ್ಸ್ ಮಾಡಿದ್ದೀವಿ. ಹಾಗಾಗಿ ನಾವು ಧ್ರುವನಾರಾಯಣ ಸಾಹೇಬ್ರ ಹೆಸರಿನಲ್ಲಿ ಸುಮಾರು 27 ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ನಾವು ಅವರ ಶಿಕ್ಷಣಕ್ಕೆ ನಾವು ಪ್ರತಿ ವರ್ಷ ಅವ್ರಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಫೀಸ್ ಇರ್ಬೋದು ಅಥವಾ ಕಾಂಪಿಟೇಷನ್ ಎಕ್ಸಾಮ್ಗೆ ಬುಕ್ಸ್ಗಳು ಕೊಡಿಸ್ತಾ ಇರ್ತಕ್ಕಂಥದ್ದು ಇರ್ಬೋದು, 27 ಜನನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಕ್ಯಾನ್ಸರ್ ಪೇಷೆಂಟು ಸುಮಾರು 6 ಜನ ಕ್ಯಾನ್ಸರ್ ಪೇಷೆಂಟು ಬದುಕವ್ರು ಇನ್ನೂ ಕೂಡ ನಾವು ಶುರು ಮಾಡ್ತಾ ಇದ್ವಿ. ಇನ್ನೂ ಕೂಡ ಬದುಕವ್ರು ಅವ್ರಿಗೆ ಮೆಡಿಷನ್ನು ಮತ್ತು ಆರ್ಥಿಕವಾಗಿ ಸಹಾಯ ಮತ್ತು ಏನಾದ್ರು ಆಹಾರ ಕಿಟ್ ಬೇಕಾದಾಗ ಕೇಳ್ತೀವಿ. ಮತ್ತು ಅವ್ರ ಮಕ್ಕಳಿಗೆ ಏನಾದ್ರು ಶಿಕ್ಷಣಕ್ಕೆ ಏನು ಬೇಕಾದಾಗ ಕೊಟ್ಕೊ ಬರ್ತಾಯಿದ್ದೀವಿ. ಮತ್ತು ಪ್ರತಿ ವರ್ಷವೂ ಕೂಡ ಅವ್ರ ಹುಟ್ಟುಹಬ್ಬ ಮತ್ತು ಅವರ ಪುಣ್ಯಸ್ಮರಣೆಯನ್ನು ನೆನೆಸ್ಕೊಂಡು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷವೂ ಕೂಡ ಮೆಡಿಕಲ್ ಕ್ಯಾಂಪ್, ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಒಂದು ಕಾರ್ಯಕ್ರಮದಲ್ಲಿ 100 ಜನ ಬ್ಲಡ್ ಕೊಟ್ಟಿಲ್ಲ. ಆದರೆ ನಾವು ಪ್ರತಿ ವರ್ಷ 52 ಇತ್ತು, 75 ಆಯಿತು, 82 ಆಯಿತು. ಕಳೆದ ಲಾಸ್ಟ್ ಇಯರ್ನಲ್ಲಿ 98 ಜನಕ್ಕೆ ನಾವು ರಕ್ತದಾನ ಶಿಬಿರವನ್ನು ನಾವು ಹೆಗ್ಗಡದೇವರ ಕೋಟೆಯಲ್ಲಿ ಸಾಹೇಬರ ಹೆಸರಿನಲ್ಲಿ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಪೂರಕವಾಗಿ ನಮ್ಮ ಶಾಸಕರು ಇವತ್ತು ಕೂಡ ನಾವು ಜಲದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ವಿ. ಪ್ರತಿ ವರ್ಷ ಅಲ್ಲೇ ಮಾಡ್ತಿದ್ವಲ್ಲ ಅಂತೇಳಿ ಯಾರು ಶಾಸಕರು ಬೇಡ ಅಲ್ಲೇ ಸಂದೇಶ ಎಲ್ಲ ಮಾಡೋವು, ಅಲ್ಲೇ ತಿಂಡಿ ವ್ಯವಸ್ಥೆ ಮತ್ತು ಫಂಕ್ಷನ್ ಹಾಲ್ನ ಮಾಡೋಣ ಅಂತೇಳಿ ನಮ್ಮ ಹಿರಿಯರಂಥ ಸಂದೇಶ ಹೇಳೋರು ದೂರವಾಣಿ ಕರೆ ಮಾಡಿ ಇಲ್ಲಿನ ಆಯೋಜನೆ ಮಾಡಿದ್ರು.